ಈಗ ಆರ್ ಅಶೋಕ್ ಅವರ ಒಂದು ಸ್ಟೇಟ್ಮೆಂಟ್ ಏನಂತಂದ್ರೆ, ನಾವೇನು ಸಿಎಂ ಬದಲಾವಣೆ ಮಾಡಲ್ಲ, ಅವರೇ ಬದಲಾವಣೆ ಮಾಡ್ತಾರೆ, ಯಾವ್ಯಾವ್ದ್ರಲ್ಲಿ ಹೊಡೆದಾಡ್ಕೊಂಡು ಇಳಿಸ್ತಾರೆ ನೋಡೋಣ ಅಂತ ಹೇಳ್ತಿದ್ದಾರೆ. ಇಲ್ಲ, ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಹಾಕಬೇಕು. ಅವ್ರದ್ದು ನೋಡ್ಕೊಳ್ಳಿ ಸಾಕು. ಅವರಲ್ಲಿರೋ ಡಿಫ್ರೆನ್ಸ್ಗಳು, ಅವರಲ್ಲಿರೋ ಜಗಳಗಳು ಅದನ್ನು ಸರಿ ಮಾಡಿಕೊಂಡ್ರೆ ಸಾಕು. ನಮ್ಮದು ನಮ್ಮ ಪಕ್ಷದ ನಾವು ನೋಡ್ಕೊಳ್ತೀವಿ. ಅದು ನಾವು ಹಾಸನಕ್ಕೆ ಸಕಲೇಶ್ವರಕ್ಕೆ ಹೋಗ್ಬೇಕಾಗಿತ್ತು. ಒಟ್ಟಿಗೆ ಹೋಗೋಣ ಬನ್ನಿ ಅಂದರು, ಜೊತೆಯಲ್ಲಿ ಹೋದ್ವಪ್ಪ. ಈಗ ನೀವು ಹುಡುಕ್ತಾ ಇರ್ತೀರ. ನಾನು ಹೋಗಿದ್ದು ಸಕಲೇಶ್ವರಕ್ಕೆ ಹೋಗಬೇಕು, ಜೊತೆಯಲ್ಲೇ ಹೋಗೋಣ ಅಂತೇಳಿ ಮಾತಾಡ್ಕೊಂಡ್ವಿ. ಅವ್ರೇನಂದ್ರು, ನಮ್ಮನೆಗೆ ತಿಂಡಿಗೆ ಬಂದುಬಿಡಿ, ಜೊತೆಯಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂದರು. ತಿಂಡಿ ತಿನ್ನುವಾಗ ಸಿ ಎಮ್ ಮನೆಯಿಂದ ಈಗ ಸಾಹೇಬರು ಬಿಡ್ತಾ ಇದ್ದಾರೆ, ಈಗ ನಾವು ಬರ್ತೀವಿ ಜೊತೆಲೇ ಹೋಗೋಣ ಅಂತೇಳಿ ಹೋದ್ವಪ್ಪ. ಇದಕ್ಕೆಲ್ಲ ಏನು ಅರ್ಥ ಕಲ್ಪಿಸೋದು ಅಗತ್ಯ ಇಲ್ಲ. ನೋಡಿ, ಇವತ್ತಿಗೆ ಆ ಪ್ರಶ್ನೆ ಏನು ಬರೋದೇ ಇಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ಆಡಳಿತ ನಡೀತಾ ಇದೆ. ನಿಜ ಕೋರ್ಟಲ್ಲಿ ಕೇಸ್ ಇದೆ, ಏನಾಗುತ್ತೆ ಕಾದು ನೋಡೋಣ. ಇವರು ಆಲ್ರೆಡಿ ಅದರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡೋಂಥ ಅಗತ್ಯ ನನಗೇನು ಕಾಣಿಸ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.